ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ಒಂದು ಒಳ್ಳೆಯ ಡಯಟ್ ಫುಡ್ಡು ರೆಡಿ ಮಾಡೋಣ. ನಾನು ಮೊದಲಿಗೆ ಅರ್ಧ ಕೆ ಜಿದು ಒಂದು ಮುಸಲಿ ಅಂತವ ಒಂದು ಡಯಟ್ ಫುಡ್ ಮಿಲ್ನೆಟ್ ತೊಗೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಬಾಡಿನ ಸಣ್ಣ ಮಾಡೋದಕ್ಕೆ ಭಾಳ ಅನುಕೂಲ. ಇದರಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ಸ್ ಇದೆ. ನಾನು ಇದನ್ನು ಇವಾಗ ಸದ್ಯಕ್ಕೆ ಅದಕ್ಕೆ ಕಾಯಿಸಿರೋ ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 1/4 ಲೀಟ್ರಷ್ಟು. ಇವಾಗ ಕಟ್ ಮಾಡಿಟ್ಟಿರೋ ಪಪ್ಪಾಯ ಹಣ್ಣು, ದಾಳಿಂಬೆ ಹಣ್ಣು, ಸ್ವಲ್ಪ ಒಣ ದ್ರಾಕ್ಷಿ, ಬಾದಾಮಿ, ಸ್ವಲ್ಪ ವಾಲ್ನಟ್ಟು ಮತ್ತು ಪಿಸ್ತಾ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲ ನೋಡ್ಕೊಳ್ಳಿ ಇನ್ನೊಂದು ಸಲ ಫ್ರೆಂಡ್ಸ್. ನಾನು ಇದೇ ರೀತಿ ನಾನು ಎಲ್ಲ ಅಡುಗೆಗಳ್ನೂ ಮಾಡಿ ತಮಗೆ ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಪೋರ್ಟ್ ಬೇಕು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗಳು ನಿಮಗಿಷ್ಟ ಆದರೆ ನೀವು ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಏನೇನು ಪದಾರ್ಥಗಳು ಅಂತ. ನೋಡಿ, ಬಾದಾಮಿ, ಒಣ ದ್ರಾಕ್ಷಿ ಮತ್ತು ವಾಲ್ನಟ್ಟು, ಪಿಸ್ತಾ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲನೂ ಸೇರಿಸ್ಕೊಳ್ಳೋಣ. ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು ಫ್ರೆಂಡ್ಸ್. ಲೈಕ್ ಮಾಡಿ, ನಾನು ಬೇಕಾದ್ರೆ ನಿಮ್ಮ ಲೈಕ್ಗೆ ಉತ್ತರ ಹೇಳ್ತೀನಿ. ನೋಡಿ, ಇವಾಗ ಇದು ಮಿಲ್ನೆಟ್ಟಲ್ಲಿ ಇದೆಯಲ್ಲ ಮುಸಲಿ ಅಂತ ಹೇಳಿದ್ನಲ್ಲ ಪ್ಯಾಕು, ಇದರಲ್ಲಿ ಎಲ್ಲ ಸಿರಿಧಾನ್ಯಗಳು, ಒಣ ದ್ರಾಕ್ಷಿ ಬ್ಲ್ಯಾಕ್ದು, ಮತ್ತು ನಾವು ಕುಂಬಳ ಬೀಜ ಅಂತ ಅಂತೀವಲ್ಲ ಅದರಲ್ಲಿ ಅದು ಅಗಸೆ ಬೀಜ ಎಲ್ಲನೂ ಕೂಡ ಸೇರಿಸಿರ್ತಾರೆ. ಎಲ್ಲ ಸಿರಿಧಾನ್ಯಗಳನ್ನು ಸೇರಿಸಿ ಅದನ್ನು ಈ ಥರ ಅವಲಕ್ಕಿ ಥರ ಮಾಡಿ ಇಟ್ಟಿರ್ತಾರೆ. ಇದನ್ನು ನಾವು ಜಸ್ಟು 1/4 ಲೀಟ್ರ್ ಹಾಲಲ್ಲಿ ನೋಡಿ, ಇವಾಗ ಒಂದೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ನೋಡಿ, 1/4 ಲೀಟ್ರ್ ಹಾಲು ಕಾದಿದೆಯಲ್ಲ, ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟು. ಒಂದು ಲೋಟಕ್ಕೆ 1/4 ಲೀಟ್ರ್ ಹಾಲಕ್ಕೆ ಮೀಡಿಯಮ್ಮಾಗಿ ಒಂದು ಚಿಕ್ಕ ಲೋಟದಲ್ಲಿ ನಾನು ತೊಗೊಂಡ್ರೆ ಸಾಕೋದು. ಅದೇ ಸ್ವಲ್ಪ ನಮಗೆ ಎಲ್ಲ ಅಳ್ಕೊಳ್ಳುತ್ತಲ್ಲ, ಅದು ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ಅದೇ ಡ್ರೈ ಫ್ರೂಟ್ಸ್ ಒಳಗೆ ಇದಕ್ಕೆ ನೋಡಿ, ಇವಾಗ ಒಣ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ. ಮುಸಲಿ ಒಳಗಡೆ ಇದು ತೋರಿಸ್ತಾ ಇದ್ದೀನಿ. ಈಗ ಕಟ್ ಮಾಡಿದ್ರೆ ಬಾದಾಮಿ, ಆಗ ಮೊದಲು ಒಣ ದ್ರಾಕ್ಷಿ ಹಾಕ್ತೆ, ಈಗ ಬಾದಾಮಿ ಹಾಕ್ತೆ. ನೋಡಿ, ಇವಾಗ ವಾಲ್ನಟ್ಟು, ಇದು ಮಂಡಿಗೆಲ್ಲ ತುಂಬ ಒಳ್ಳೆಯದು. ಬಾದಾಮಿನೂ ಕೂಡ ಹೆಲ್ತಿ ಫುಡ್ಡು. ನೋಡಿ, ಇವಾಗ ನೋಡಿ ಪಿಸ್ತಾ, ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ಗಳು ನಮಗೆ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ. ಹಾಗಾಗಿ ಇದನ್ನು ಆದಷ್ಟು ಮಕ್ಕಳಿಗೆಲ್ಲ, ಇದು ದಾಳಿಂಬೆ ಹಣ್ಣು, ಇದರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆಲ್ಲ ಇದನ್ನು ಕಟ್ ಮಾಡಿ ಕೊಡ್ಬೋದು. ಈಗ ಪಪ್ಪಾಯ ಹಣ್ಣು ಸೇರಿಸ್ತಾ ಇದ್ದೀನಿ. ಬಟ್ಟು ಇದನ್ನು ಚಿಕ್ಕ ಮಕ್ಕಳು ಯೂಸ್ ಮಾಡಬಾರ್ದು, ಮತ್ತು ಪ್ರೆಗ್ನೆನ್ಸಿಗಳು ಡಯಟ್ ಮಾಡಬಾರ್ದಲ್ಲ ಅವರು. ಹಾಗಾಗಿ ಅವರು ಮತ್ತು ಚಿಕ್ಕ ಮಕ್ಕಳು ಬಿಟ್ಟು ಮಿಕ್ಕಿದ ಎಲ್ಲರೂ ಕೂಡ ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಇದು. ನಾನು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಸಣ್ಣ ಆಗಬೇಕು ಅಂದವರು, ವೆಯ್ಟ್ ಲಾಸ್ ಆಗಬೇಕು ಅಂದವರು ಕೂಡ ನೀವು ಕೂಡ ಇದನ್ನು ಯೂಸ್ ಮಾಡಿ. ನಾನು ಇವಾಗಲಿಂದಲ್ಲ, ಸುಮಾರು ಒಂದು 3-4 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಸ್ವಲ್ಪ ಬಿಟ್ಟಿದೆ, ಈಗ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು ಡಯಟಿಗೆ. ಇದರಲ್ಲೇನು ಕೊಲೆಸ್ಟ್ರಾಲ್ ಏನಿಲ್ಲ, ಬರೀ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಇದೆ. ಹಾಗಾಗಿ ನೋಡಿ, ಇವಾಗ ನಾವು ಇದನ್ನು ಒಂದು 1/4 ಗಂಟೆ 20 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ಅರಳುತ್ತೆ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಿ ನೀರು ಬರ್ತಾಯಿದೆ ಫ್ರೆಂಡ್ಸ್ ತಿನ್ನೋದಕ್ಕೆ, ಕ್ರಿಸ್ಪಿಯಾಗಿ ಒಳ್ಳೊಳ್ಳೆ. ಆಮೇಲೆ ರಾಗಿ ಇದೆಯಲ್ಲ, ರಾಗಿನೂ ಕೂಡ ಅದನ್ನು ಅವಲಕ್ಕಿ ಥರ ಮಾಡಿ ಇಟ್ಟಿರ್ತಾರೆ. ತುಂಬ ಒಳ್ಳೆ ಫುಡ್ ಇದು ಡಯಟ್ಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಬಾಯಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಯೂಸ್ ಮಾಡಿ, ನೀವು ಡಯಟ್ ಮಾಡಬೇಕು ಅಂದವರು 1 ಟೈಮು ಇದನ್ನು ತಿನ್ಬೋದು ಮಾರ್ನಿಂಗ್ ಟೈಮು.
ಇಲ್ಲ ನೀವು ನೈಟ್ ಮಲಗಬೇಕಾದ್ರೂ ತಿನ್ಬೋದು, ಟೈಮ್ ಇಲ್ಲ ಅಂದರೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಜೊತೆಗೆ ತಿನ್ಬೇಕಾದ್ರೆ ಮಿಕ್ಸ್ ಮಾಡಿರ್ತೀವಲ್ಲ, ಒಂಥರ ಬಾಯಿಗೆ ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ. ಹಾಗಾಗಿ ಈ ನನ್ನ ಚಾನೆಲ್ನ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋಗಳನ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.